ಗ್ರಾಮೀಣ ಭಾಗದಲ್ಲಿರುವ ಸಮುದಾಯದ ಮನೆ ಹಾಗೂ ಮನಸ್ಸುಗಳಿಗೂ ಭೀಮಾ ಕೊರೆಂಗಾವ್ ಎಂಬುದರ ಸ್ಥಾನವನ್ನು ತಿಳಿಸುವ ನಿಟ್ಟಿನಲ್ಲಿ ಪಿಕ್ಕೋಡಿನಲ್ಲಿ ಹೋಬಳಿ ಮಟ್ಟದ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ಕೊರೆಂಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಮುಖಂಡ ಕೆಸಗೋಡು ಪ್ರಕಾಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೊರೆಂಗಾವ್ ವಿಜಯೋತ್ಸವ ಆಚರಿಸಿದ್ದು, ಅದೇ ರೀತಿ ಹೋಬಳಿ ಮಟ್ಟದಲ್ಲೂ ಆಚರಿಸಬೇಕೆಂದು ತೀರ್ಮಾನಿಸಿ ವಿಜಯೋತ್ಸವ ಆಚರಣಾ ಸಮಿತಿ ರಚಿಸಿ ಎಲ್ಲರ ಸಹಕಾರದೊಂದಿಗೆ ದಿನಾಂಕ 21/1/2026 ಬುಧವಾರ ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಆಯೋಜಿಸಿದ್ದೇವೆ. ಜೊತೆಗೆ ವಿಜಯೋತ್ಸವದ ಅಂಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಹೋಬಳಿಯಾದ್ಯಂತ ಎಲ್ಲಾ ಗ್ರಾಮಗಳಿಗೂ ತೆರಳಿ ಪ್ರಚಾರ ಕೈಗೊಳ್ಳಲಾಗಿದೆ. ಹಾಗೂ ಭೀಮಾ ಕೊರೆಂಗಾವ್ ವಿಜಯೋತ್ಸವ ರಥವನ್ನು ಬಿಕ್ಕೋಡಿನ ಮದಗಟ್ಟ ಸ್ಕೂಲ್ನಿಂದ ವಿವಿಧ ಕಲಾ ತಂಡಗಳು ನಾಸಿಕ್ ಡೋಲ್ನೊಂದಿಗೆ ಸಾವಿರಾರು ಜನರೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಆವರಣದ ಡಾ. ಅಂಬೇಡ್ಕರ್ ಮೈದಾನದವರೆಗೂ ಮೆರವಣಿಗೆಯಲ್ಲಿ ತರಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಉರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೂ ಪೌದ ಮಹಾಸಭಾದ ರಾಜ್ಯಾಧ್ಯಕ್ಷ ಮತ್ತು ಬಿಎಸ್ಪಿ ಸಂಯೋಜಕ ಡಾ. ರಾ ಮಹೇಶ್ ಸೇರಿದಂತೆ ಹೋಬಳಿ ಮುಖಂಡರು ಭಾಗವಹಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ತಿಳಿಸಿದರು. ಕೊರೆಂಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಗೌರವಾಧ್ಯಕ್ಷ ನಿಡುಮನಹಳ್ಳಿ ಕಾಳರಾಜು ಮಾತನಾಡಿ, ಕೊರೆಂಗಾವ್ ವಿಜಯೋತ್ಸವ ಆಚರಿಸುವ ಮೂಲಕ ಅಂಬೇಡ್ಕರ್ ಮತ್ತು ಕೊರೆಂಗಾವ್ ಇತಿಹಾಸವನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಬುಧವಾರ ಬೆಳಗ್ಗೆ ಮೆರವಣಿಗೆ ನಂತರ ಸಂಜೆ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಊಟದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಹೋಬಳಿ ಸೇರಿದಂತೆ ತಾಲೂಕಿನ ಎಲ್ಲಾ ಮುಖಂಡರು, ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಬೇಕು ಎಂದರು. ಮದಗಟ್ಟ ಸರ್ಕಲ್ ನಿಂದ ಕೊರೆಂಗಾವ್ ವಿಜಯೋತ್ಸವ ವಿಜಯದ ಸ್ತಂಭವನ್ನ ಮೆರವಣಿಗೆ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಕೊಂಡೊಯ್ದು ಗ್ರಾಮ ಪಂಚಾಯತಿ ಬಿಕ್ಕೋಡು ಗ್ರಾಮ ಪಂಚಾಯತಿಯ ಎದುರುಗಡೆ ಇರ್ತಕ್ಕಂಥ ಅಂಬೇಡ್ಕರ್ ಮೈದಾನದಲ್ಲಿ ಒಂದು ಸಮಾವೇಶ ಮಾಡಲಿಕ್ಕೆ ಅಲ್ಲಿ ಒಂದು ವೇದಿಕೆಯನ್ನ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿಗೆ ಬಂದು ಎಲ್ಲರೂ ಕೂಡ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಲಿ. ಈ ಜಿಲ್ಲೆಯ ಮತ್ತು ಈ ತಾಲೂಕಿನ ಮತ್ತು ವಿಶೇಷವಾಗಿ ಬಿಕ್ಕೋಡು ಹೋಬಳಿಯ ಎಲ್ಲ ಗೌರವಾನ್ವಿತರು, ಎಲ್ಲ ಸಮುದಾಯದ ದಲಿತರಷ್ಟೇ ಅಲ್ಲ, ಮುಸಲ್ಮಾನ್ ಬಾಂಧವರು ಬರ್ತಾರೆ, ಎಲ್ಲ ಸಮುದಾಯದ ಯುವಕರು ನಾಯಕರು ಬರ್ತಾರೆ. ಅವರೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಪ್ರೀತಿಪೂರ್ವಕವಾಗಿ ಅವರೆಲ್ಲರನ್ನೂ ಕೂಡ ನಾನು ಮನವಿ ಮಾಡಿಕೊಂಡೆ. ಸುದ್ದಿಗೋಷ್ಠಿಯಲ್ಲಿ ಕೊರೆಂಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಈರಪ್ಪ, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಖಜಾಂಚಿ ರಾಜು, ರೇಣ್ ಕುಮಾರ್ ಬೌದ್, ಉಮೇಶ್ ಬಕ್ರವಳ್ಳಿ ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.